ಕುಡ್ಲಾ ಗಾರ್ಬೇಜ್ ಫೋರ್ತ್ ಐ ಹಾಗೂ ಡಿವೈಡೆಡ್ ಮೀಡಿಯಾ ಅರ್ಪಿಸುವ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವೀಕೆಂಡ್ನ ಸಾಧಕರ ಕುರ್ಚಿಯಲ್ಲಿ ಕೂರ್ಲಿಕ್ಕೆ ಬರ್ತಾ ಇರುವ ಮಹಾನ್ ಸಾಧಕರು ಮಾವೇಶ್ ತಿಮ್ಮಲೌಡೆ. ನಮಸ್ಕಾರ ಎಲ್ರಿಗೂ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದು ತುಂಬಾ ಖುಷಿ ಆಯ್ತು. ಇದು ನನ್ನದೊಬ್ಬಂದು ಕಾರ್ಯಕ್ರಮ ಅಂತ ಅಲ್ಲ, ಎಲ್ಲರೊಂದು ಬಯಕೆ ಇತ್ತು. ಮಹೇಶನ್ನ ನೀವು ಹೋಗಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಭಾರಿ ಬಯಕೆಯಿಂದ ಕರಿತಾ ಇದ್ರು. ಒಂದು ದಿನ ನೀವು ವೀಕೆಂಡ್ ರಮೇಶ್ ಇದ್ರಲ್ಲಿ ಕುತ್ಕೊಳ್ಬೇಕು, ಅಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಎಲ್ಲರದೊಂದು ಬಯಕೆ ಇತ್ತು. ಭಾರಿ ಖುಷಿ ಆಯ್ತು. ಇವತ್ತು ನನ್ನ ಇಲ್ಲಿ ಕರೆಸಿದ್ದು ತುಂಬಾ ಖುಷಿ ಆಯ್ತು. ತಿಮ್ಮಲೌಡಿ ಅವರೇ, 2012ನೇ ಇಸ್ವಿಯಲ್ಲಿ ಧರ್ಮಸ್ಥಳ ಗ್ರಾಮದ ಸಮೀಪ ಸೌಜನ್ಯ ಎಂಬ ಮುಗ್ಧ ಬಾಲಕಿಯ ಮತ್ತು ಕೊಲೆ ಪ್ರಕರಣ ನಡೆಯುತ್ತೆ. ಅದೇ ಜಾಗದ ಸಮೀಪದಲ್ಲಿ ಸಂತೋಷ್ ರಾವ್ ಎಂಬ ಆರೋಪಿ ಸಿಗ್ತಾನೆ. ಪ್ರಾಥಮಿಕ ತನಿಖಾ ಹಂತದಲ್ಲಿ ಆತ ತಾನೇ ಆರೋಪಿ ಅಂತ ಒಪ್ಕೊಂಡಿರ್ತಾನೆ. ನೀವು ಕೂಡ ಒಪ್ಕೊಂಡಿರ್ತೀರ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಕ್ಲಿಪ್ ನಮ್ಮಲ್ಲಿದೆ, ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಪ್ಲೀಸ್. ಇದೇ ಸಂತೋಷ್ ಕುಮಾರ್ ಹೇಳಿದ್ದಾನೆ. ಯಾರ ಹತ್ರ ಹೇಳಿದಾನಂದ್ರೆ ಪತ್ರಿಕೆಯ ಮುಖಂಡರ ಹತ್ರ, ಜೈಲಿನ ಒಳಗಡೆ ಬಂದಿಯಲ್ಲಿರುವಂತಹ ಕೈದಿಗಳ ಹತ್ರ, ಅವನನ್ನು ಜೈಲಿಗೆ ತರುವ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳಿದ್ದಾನೆ. ಹೇಗಂತ ಹೇಳಿದ್ರೆ, 4 ಮಂದಿ ನಾವು ಅಲ್ಲಿ ಮಾಡಿದ್ದಲ್ಲ, ನಾವು ಹೊರಗಡೆ ಮಾಡಿದ್ದು ಇದ್ದಾನೆ, ಅವನು ಇದ್ದಾನೆ. ತಿಮ್ಮಲೌಡಿ ಅವರೇ, ನಿಮ್ಮದೇ ವಿಡಿಯೋ ಕ್ಲಿಪ್ ಅನ್ನು ನೋಡಿ ನಾವೊಂದು ನಿರ್ಧಾರ ಮಾಡೋದಾದ್ರೆ ಸಂತೋಷ್ ರಾವೇ ಆರೋಪಿ ಮತ್ತು ಅಪರಾಧಿ. ಆದರೆ ಕೋರ್ಟ್ನಲ್ಲಿ ವಾದ ಮಾಡುವಾಗ ಆರೋಪಿ ಪರ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾನೆ, ಅಂದರೆ ಸರ್ಕಾರಿ ಲಾಯರ್. ಆ ಲಾಯರ್ಗೆ ನೀವೇ ಕೋಟಿ ಹಣವನ್ನು ಖರ್ಚು ಮಾಡಿ ಸಂತೋಷ್ ರಾವ್ ಪರ ಇರುವ ಆರೋಪವನ್ನು ಖುಲಾಸೆಗೊಳಿಸಿ ಅವನನ್ನು ಬಿಡುಗಡೆ ಮಾಡ್ಕೊಂಡು ಬರ್ತೀರಾ ಅಂಥೇಳಿ ಜನ ಆರೋಪ ಮಾಡ್ತಾರೆ. ಅದು ನಿಜಾನ ಸುಳ್ಳ? ನೀವು ಲಾಯರ್ಗೆ ಕೋಟಿಗಟ್ಟಲೆ ಖರ್ಚು ಮಾಡಿರೋದು ನಿಜಾನ ಸುಳ್ಳ? ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಪ್ಲೀಸ್. ಅವನನ್ನು ಜೈಲಿಂದ ತಂದದ್ದೇ ನಾನೇ, ಅದರ ಪೂರ್ತಿ ಖರ್ಚು ಮಾಡಿದ್ದೇ ನಾನೇ. ಆದ್ರೂ ಮೋಹಿತ್ ಹಣ ಪಡೆಯದೆ ಸ್ವಲ್ಪ ಕೆಲಸ ಮಾಡಿದ. ಮೋಹಿತ್ ಹಣ ಪಡೆಯದೆ ಕೆಲಸ ಮಾಡಿದವರು, ಪಡೆದು ಕೆಲಸ ಮಾಡಿದವರು ಬೇರೆ ಇದ್ರು. ಅದರಲ್ಲಿ ಡಬಲ್ ಗೇಮ್ ಆಗಿದೆ. ಎಲ್ಲ ಕಡೆಯಲ್ಲಿ ನಿಮ್ಗೆ ಗೊತ್ತಿಲ್ಲ ಇವರ ಕೈಗಳು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ. ಇದೇ ಸಂತೋಷವನ್ನು ಹೊರಗಡೆ ತಂದೆ. ಯಾರಂತ ಬಿಡಿ, ಅದು ಮೋಹಿತಿಗೂ ಗೊತ್ತಿದ್ದು, ನಮ್ಗೆ ಗೊತ್ತಿಲ್ಲ. ಸಂತೋಷ್ ರಾವ್ ಬಿಡುಗಡೆ ಆಗಿ ಬಂದ ಮೇಲೆ ನೀವು ಈ ಆರೋಪವನ್ನು ಅದೇ ಧರ್ಮಸ್ಥಳ ಗ್ರಾಮದ ಧೀರಜ್, ಮಲ್ಲಿಕ್ ಮತ್ತು ಉದಯ್ ಜೈನ್ ಮೇಲೆ ಹಾಕ್ತೀರಾ. ಆ 3 ಜನ ವ್ಯಕ್ತಿಗಳು ಕೂಡ ಸ್ವ ಇಚ್ಛೆಯಿಂದ ಮುಂದೆ ಬಂದು ಶರಣಾಗಿ ನಾವು ಈ ತಪ್ಪನ್ನು ಮಾಡಿಲ್ಲ, ನಾವು ಯಾವುದೇ ತನಿಖೆಗೂ ಸಿದ್ಧ ಅಂತ ಅವರೇ ಒಪ್ಕೊಳ್ತಾರೆ. ನಂತರ ಅವರು CBI ಇನ್ವೆಸ್ಟಿಗೇಷನ್ಗೆ ಒಳಪಡ್ತಾರೆ. ಅಲ್ಲಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ, ಅಂದರೆ ಮಂಪರು ಪರೀಕ್ಷೆ ಮಾಡ್ತಾರೆ. ಪ್ರಜ್ಞೆ ತಪ್ಪಿಸಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಕೂಡ ಅಪರಾಧಿಗಳಲ್ಲ ಅಂತ ಗೊತ್ತಾಗುತ್ತೆ. ಅವ್ರ ಕೇಸ್ ಕೂಡ ಖುಲಾಸೆ ಆಗುತ್ತೆ. ನಂತರ ನೀವು ನೆಕ್ಸ್ಟ್ ನಿಮ್ಮ ಕಂಪ್ಲೇಂಟನ್ನು ಹಾಗಾದರೆ ಇದು ಹೆಗ್ಗಡೆಯವರ ಕುಟುಂಬವೇ ಇರ್ಬೋದು ಅಂಥೇಳಿ ಅವರ ಮೇಲೆ ಆರೋಪವನ್ನು ಮಾಡ್ತೀರಾ. ತದನಂತರ ನೀವು ಆರೋಪ ಮಾಡ್ತಿರುವ ಆ ಕುಟುಂಬದ ವ್ಯಕ್ತಿ ಈ ದೇಶದಲ್ಲೇ ಇರಲಿಲ್ಲ, ಅಮೇರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ರು ಅಂತ ಹೇಳಿ CBI ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಕೊಡುತ್ತೆ. ಅಂದರೆ ಪಾಸ್ಪೋರ್ಟ್ ಆಗಲಿ, ವೀಸಾ ಆಗಲಿ, CC ಕ್ಯಾಮರಾ ಫುಟೇಜ್ ಆಗಲಿ ಎಲ್ಲವನ್ನೂ ಕೊಡುತ್ತೆ. ಆದರೂ ಕೂಡ ಆ ವಿಷಯ ನಿಮಗೆ ಗೊತ್ತಿದ್ದರೂ ಕೂಡ ಇವತ್ತಿನವರೆಗೂ ಸತತವಾಗಿ 13 ವರ್ಷಗಳಿಂದ ಆ ಆರೋಪವನ್ನು ಆ ಕುಟುಂಬದ ಮೇಲೆ ಮಾಡ್ತಾನೆ ಬಂದಿದ್ದೀರ. ಇದರ ಹಿಂದಿನ ಮೂಲ ಉದ್ದೇಶ ಏನು ಅಂತ ತಿಳ್ಕೊಬಹುದಾ? ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸು ಅಂತಲ್ಲ, ನನಗೆ ಬಾರಿ ಒಂದು ಕಾರ್ಯಕ್ರಮ ಹೋಗ್ಲಿಕ್ಕೆ ಉಂಟು, ಮತ್ತೆ ಪ್ರೋಗ್ರಾಮ್ ಎಲ್ಲ ಉಂಟು ಬಾರಿ ಅಲ್ಲ, ಸಾಕಲ್ಲ? ತಿಮ್ಮಲೌಡಿ ಅವರೇ, ನಿಮ್ಮ ಈ ಭಯಾನಕ ಹೋರಾಟದ ಪ್ರಮುಖ ಪಾತ್ರಧಾರಿಯೊಬ್ಬರು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ನಿಮಗೆ ಸಸ್ಪೆನ್ಸ್ ಕೊಡಲಿಕ್ಕಿದ್ದಾರೆ. ಯಾರು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ. ಯಾ ಗೌರೀಶ್ ಮುಟ್ಟಾಳನವರ್. ಮುಟ್ಟಾಳನವರೇ, ನಿಮ್ಮ ಪೊಲೀಸ್ ಜರ್ನಿಯಲ್ಲಿ, ಅಂದರೆ ನೀವು ಮೂಲತಃ ಪೊಲೀಸ್ ಅಂತ ಕೇಳ್ಪಟ್ಟೆ, ನಿಮ್ಮ ಸಹೋದ್ಯೋಗಿಯೊಬ್ಬರು ನಿಮ್ಮ ಬಗ್ಗೆ ಮಾತನಾಡಿದರೆ ಒಂದು ವಿಡಿಯೋ ಕ್ಲಿಪ್ ನೋಡ್ಕೊಂಬರ ಬನ್ನಿ. ವಿಡಿಯೋ ಪ್ಲೀಸ್. ಒಬ್ಬ ಅಂತೂ ತಾನು ಮಾಜಿ ಪೊಲೀಸ್ ಅಧಿಕಾರಿ ಇವತ್ತು ಹೇಳ್ಕೊಳ್ತಾನೆ. ಹಿ ವಾಸ್ ನಾಟ್ ಎ ಪೊಲೀಸ್ ಆಫೀಸರ್ ಅಟ್ ಆಲ್. ಇವನು ಆತ ಮೊದಲೇನೆ 3 ಲಕ್ಷ ರೂಪಾಯಿಂದು
ಲಂಚ ತಗೊಂಡಿದ್ದ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗ್ತಾ ಇರುತ್ತೆ DSP. ಆ ಟೈಮಲ್ಲಿ ಅದ್ರಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಈ ಹುಸಿ ಬಾಂಬಿನ ಒಂದು ಬೆದರಿಕೆ ಹಾಕ್ತಾರೆ. ಅದು ಅವಕ್ಕೆ ಹುಸಿ ಬಾಂಬು, ನಿಜವಾದ ಬಾಂಬು ಅಲ್ಲ, ಅದರಿಂದನೂ ಬಚಾವಾಗೋದಕ್ಕೆ. ಈಸ್ ಎ ಪಕ್ಕ ಕ್ರಿಮಿನಲ್ ಆತ. ಮುಟ್ಟಾಳನವ್ರ ವಿಡಿಯೋ ನೋಡಿರ್ಬೋದು ನೀವು. ಇದಾದ ನಂತರ ನೀವು ಕೆಲಸದಿಂದ ನಿಮ್ಮನ್ನು ವಜಾ ಮಾಡ್ತಾರೆ. ನಂತರ ನೀವು ಸೌಜನ್ಯ ಹೋರಾಟದ ಒಂದು ಭಾಗವಾಗಿ ಕಾಣಿಸ್ಕೊಳ್ತೀರಿ. ಆರಂಭದಲ್ಲಿ ನಿಮಗೆ ಇರ್ತಕ್ಕಂಥ ಉದ್ವೇಗ ನಮಗೂ ಕೂಡ ತುಂಬ ಖುಷಿಯಾಗಿತ್ತು. ಅದು ಸಂಬಂಧಪಟ್ಟಂಥ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಬರೋಣ ಬನ್ನಿ. ದಾಖಲೆ ಇದೆ ನಮ್ಮ ಹತ್ರ, ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ, ತೋರಿಸ್ತೇನೆ. ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ, ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಕ್ರಾಂತಿಯುತವಾದಂತಹ ಚಳುವಳಿ. ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ಬೆತ್ತಲೆ ಮಾಡ್ತಾ ಇದೀವಿ. ನಮ್ಮ ಹತ್ರ ಅಂತ ಹೇಳಿದ್ರೆ ಅವ್ರು ಯಾರು ಸಾಕ್ಷಿಗಳಿದ್ದಾರೆ ಅವ್ರು ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ. ನಾವು ರೆಡಿ ಇದ್ದೇವೆ. ನಮ್ಮನ್ನ ಕರ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ, ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯ್ತು ಅನ್ನೋದು ನಾವು ಹೇಳ್ತೀವಿ. ನೊಂದವರೇ ನಮಗೆ ಕೇಳ್ಕೊಳ್ತಾ ಇದ್ದಾರೆ. 6 months later. ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ 10%. ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು. Much later. ನಾನು ತರುವಂತ ಏನು ವಿಟ್ನೆಸ್ ಇದಾರೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು. ಸಾಕ್ಷಿ ತೋರಿಸ್ಬೇಕಾದ್ರೆ ಎಲ್ಲಾ ಟಿವಿ ಚಾನಲ್ ಮಾಧ್ಯಮಗಳು ಇರಬೇಕು. ಸಿನ್ಸಿಯರ್ ಪೊಲೀಸ್ ಆಫೀಸರ್ಸ್ ಇರಬೇಕು, ಆಫೀಸರ್ಸ್ ಇರಬೇಕು. ಕರೆಸ್ರಿ, ಇವತ್ತೇ ತೋರಿಸ್ತೇನೆ. 1000 years later. ನಾವು ಇಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಾದ್ರೂ ಇರ್ಬೇಕಲ್ಲಪ್ಪ. ನಮ್ಮ ಹತ್ರ ಏನೋ ಇದೆ ಒಂದು. ಮೊಬೈಲಲ್ಲಿ ಸಾಕ್ಷಿ ಇದೆ, ಅದನ್ನ ನೀವು ಯಾಕೆ ಪೊಲೀಸರಿಗೆ ಕೊಡಲ್ಲ ಅಂತೇಳಿ ಯಾರು ದಾರಿಲಿ ಓಡಾಡ್ಬೇಕಾದ್ರೆ ಯಾರು ನಿಮ್ಮನ್ನು ಅಡ್ಡ ಹಾಕೊಂಡು ಕೇಳಲ್ವ ಸರ್? ನಾನು ಯಾರ ಕೈಗೂ ಸಿಗೋದೇ ಇಲ್ಲ. ನಾನು ಒಂದು ತಿಮ್ಮಾರೆಡ್ಡಿ ಅವ್ರ ಮನೇಲಿ ಇರ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ. ಎಲ್ಲಿಂದ ಸಿಗ್ತೀನಿ ಹೇಳಿ? ನಾನು ಸಾಕ್ಷಿ ಇಲ್ಲಿದೆ, ಕೊಡ್ತೀನಿ ನಾನು. ಮುಟ್ಟಾಳನವ್ರೆ, ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೆ ಈ ಪ್ರಶ್ನೆ ಕೇಳ್ತಾ ಇರೋವಂಥದ್ದು. ಕೆಲಸದಿಂದ ನಿಮ್ಮನ್ನು ಕಿತ್ತು ಎಸೆದ ಮೇಲೆ 10 ಎಕರೆ ಜಮೀನನ್ನು ಕೂಡ ಖರೀದಿ ಮಾಡ್ತೀರಾ, ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಖರೀದಿ ಮಾಡ್ತೀರಾ. ಯಾವಾಗ ನೋಡಿದ್ರು ತಿಮ್ಮಾರೆಡ್ಡಿ ಅವ್ರ ಮನೇಲಿ ಕೂತಾ ಇರ್ತೀರಾ, ಒಂದು 4-6 ಜನ ಯೂಟ್ಯೂಬರ್ಸ್ಗಳಿಗೆ ಇಂಟರ್ವ್ಯೂ ಕೊಡ್ತಾನೆ ಇರ್ತೀರಾ. ಹೆಂಗೆ ಸರ್ ಇದೆಲ್ಲ? ಹೆಂಗೆ ಆದಾಯ, ಹೆಂಗೆ ಜೀವನ, ಇಷ್ಟೊಂದು ಸುಲಭ ಜೀವನ? ಎನಿವೆ, ಈಗ ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಕೊಡಲಿಕ್ಕೆ ಮತ್ತೊಬ್ಬ ಹೋರಾಟಗಾರ ಇವತ್ತು ನಮ್ಮ ಮುಂದೆ ಕಾಣಿಸ್ಕೊಂಡಿಕ್ಕಿದ್ದಾರೆ. ಯಾರಿರ್ಬೋದು? ಗೆಸ್ ಮಾಡಿ. RMD ಸಮೀರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ಇವ್ರ ಜೊತೆ ಹೋರಾಟದಲ್ಲಿ ಭಾಗಿಯಾಗಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ನಿಮ್ದೊಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಬರೋಣ ಬನ್ನಿ. ಭಾರತ ದೇಶದಲ್ಲಿ ಒಂದು ಕಾನೂನಿದೆ, ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಅಂತ. ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಭಾರತದಲ್ಲಿ ಯಾವುದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ. RMD ಸಮೀರ್ ಅವರೇ, ನೀವು ಸೌಜನ್ಯ ಹೋರಾಟಕ್ಕೆ ಅಂತ ಎಂಟ್ರಿ ಕೊಡ್ತೀರಾ. ನಿಮ್ಮ ಮೊದಲ ವಿಡಿಯೋ ಮೊದಲ ಭಾಗವೇ ಸಂವಿಧಾನದ ಇಂತಹ ತಿದ್ದುಪಡಿಯ ಪ್ರಕಾರ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಬೇಕು ಅಂತ ಹೇಳ್ತೀರಾ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ನಿಮ್ಮ ಮೂಲ ಉದ್ದೇಶ ಏನಿಲ್ಲಿ? ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋದು ಅಥವಾ ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಗೆ ಸೇರಿಸೋದು? ಎನಿವೆ, RMD ಸಮೀರ್ ಅವರೇ, ನೀವು ಮೂಲತಃ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದಿದ್ದು ನಾವು ನೋಡಿದ್ದೀವಿ. ಆವಾಗ ಕೂಡ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನಿಮ್ಮ ಬೆಟ್ಟಿಂಗ್ ಆ್ಯಪನ್ನು ನಂಬಿ ಆಟ ಆಡಿ. ಆವಾಗ ಕೂಡ ಎಷ್ಟೋ ಹೆಣ್ಮಕ್ಳು ಬಾಳು ಕೂಡ ಕತ್ತಲಾಗಿದೆ. ಆವಾಗ ನಿಮಗೇನು ಅನಿಸ್ಲಿಲ್ವಾ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ? ಎನಿವೆ, ವಿಷಯಕ್ಕೆ ಬರೋಣ. ನಿಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿದಾಗ, ಎಸ್ಪೆಷಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ನಿಮ್ಮ ವಿಡಿಯೋಗಳು ಬರೀ ವಿತಿನ್ 1 day 2 days 3 days ಮಲ್ಟಿಪಲ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಷ್ಟು ಬೇಗ ಹೇಗೆ ನೀವು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತೀರಾ? ಅಂದರೆ ಅದು ಹೆಂಗೆ, ಯಾವ ಆಧಾರದ ಮೇಲೆ ಆ ವಿಡಿಯೋ ಮಾಡ್ತೀರಾ? ಅದೇನಂದ್ರೆ, ನಮ್ಮಿಬ್ರು ಮೋಟಿವೇಶನ್ ಇದಾರೆ. ಮುಟ್ಟಾಳ ಸರ್, ತಿಮ್ಮನಹಳ್ಳಿ ಸರ್, ಇವ್ರದ್ದು 4 ಯೂಟ್ಯೂಬ್ ವಿಡಿಯೋಗಳು ತೆಗೆದೇ ನೋಡಿ. ಇದೆಲ್ಲ ಸಿಕ್ತು, ಅದನ್ನೇ ಮಸಾಲೆ ಸೇರಿಸಿ ಯೂಸ್ ಆಡಿ ಅದನ್ನ ಫುಲ್ ಬಿಟ್ಟೆ ಜನಗಳು ನಂಬೇ ಬಿಟ್ರು. ನನಗಂತೂ ಯಾರು ಸಾಕ್ಷಿ ಕೂಡ ಇಲ್ಲಿ ತನಕ ಕೇಳೇ ಇಲ್ಲ. ಇಷ್ಟೋ ತನಕ ಸಾಕ್ಷಿ ಕೇಳೋದಿಲ್ಲ, ಕೇಳೋದು ಇಲ್ಲ. ಆ ವಿವೇಚನೆ ನಮ್ಮ ಜನಗಳ ಹತ್ರನೂ ಇಲ್ಲ. ಕೊನೆಯದಾಗಿ, ಸೌಜನ್ಯಾಳನ್ನು ಅತ್ಯಾಚಾರ ಮತ್ತು ಕೊಲೆ ಮಾಡಿರುವ ವ್ಯಕ್ತಿ ಮತ್ತು ಆ ಅಪರಾಧಿಯನ್ನು ರಕ್ಷಣೆ ಮಾಡಿರುವ ವ್ಯಕ್ತಿ ಹಾಗೂ ಆ ಅಪರಾಧಿಯನ್ನು ಬಿಡುಗಡೆ ಮಾಡಿಸಿಕೊಂಡು ಬಂದಿರುವ ವ್ಯಕ್ತಿ ಹಾಗೂ ಸೌಜನ್ಯಾಳ ಹೆಸರನ್ನು ಬಳಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ
ಸುಳ್ಳು ಸುದ್ದಿಯನ್ನು ಹರಡಿಸುತ್ತಾ ದುಡ್ಡು ಮಾಡ್ತಿರುವ ಎಲ್ಲರನ್ನೂ ಕೂಡ ಸ್ವಾಮಿ ಮಂಜುನಾಥ, ಸ್ವಾಮಿ ಅಣ್ಣಪ್ಪ ಯಾವ ಟೈಮಿಗೆ ಎಲ್ಲಿ ಹೇಗೆ ನೋಡ್ಕೊಬೇಕು ಅಂತ ಅವರಿಗೆ ಗೊತ್ತಿದೆ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ನಿಮ್ಮ ಎಲ್ಲ ಹೋರಾಟಗಾರನ ಕರೀರಿ, ಒಂದು ಗ್ರೂಪ್ ಫೋಟೋ ತೆಗ್ಸೋಣ ಬನ್ನಿ. ಫೋಟೋ ತೆಗ್ಸೋಣ. ನಿಮ್ಮದು ಹೋರಾಟಗಾರ ಗ್ಯಾಂಗಲ್ಲಿ ಇಷ್ಟೇ ಜನ ಇರೋದಾ? ಇಷ್ಟೇ ಬನ್ನಿ.